ಎಲ್ಲರಿಗೂ ನಮಸ್ಕಾರ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಲ್ಮೆಯ ಗೆಳೆಯರೇ, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಕಲಿಕಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ಸದಾಶಯದೊಂದಿಗೆ ಕನ್ನಡವೇ ಸತ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯೊಂದನ್ನು ಇಂದಿನಿಂದ ಪ್ರಾರಂಭಿಸುತ್ತಿದ್ದೇವೆ. ಈ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಪ್ರತಿದಿನವೂ ನಿಮಗೆ ಕನ್ನಡ ವಿಷಯಾಧಾರಿತ 5 ಪ್ರಶ್ನೆಗಳನ್ನು ಕಳುಹಿಸಿಕೊಡಲಾಗುವುದು. ಪರೀಕ್ಷಾರ್ಥಿಗಳು ಈ ಪ್ರಶ್ನೆಗಳನ್ನು ಗಮನಿಸಿ ಸರಿ ಆದ ಉತ್ತರಗಳನ್ನು ನಮಗೆ ಕಳುಹಿಸಬಹುದು. ಮರುದಿನದ ಸಂಚಿಕೆಯಲ್ಲಿ ಮತ್ತೆ 5 ಪ್ರಶ್ನೆಗಳನ್ನು ಕಳುಹಿಸಿಕೊಡುವುದರ ಜೊತೆಗೆ ಹಿಂದಿನ ಸಂಚಿಕೆಯ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಎಂದಿನಂತೆ ಸೂಕ್ತ ವಿವರಣೆಯೊಂದಿಗೆ ನೀಡಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರುವ ನಮ್ಮ ಎಲ್ಲ ಕನ್ನಡ ವಿದ್ಯಾರ್ಥಿಗಳೂ ಕನ್ನಡವೇ ನಿತ್ಯ ಎಂಬ ಈ ಪ್ರಶ್ನೋತ್ತರ ಮಾಲಿಕೆಯ ಸದುಪಯೋಗವನ್ನು ಪಡೆದುಕೊಳ್ಳುವಿರಿ ಎಂದು ಆಶಿಸುತ್ತೇನೆ. ಈ ಸಂಚಿಕೆಯಲ್ಲಿ ಈಗಾಗಲೇ ತಿಳಿಸಿದಂತೆ 5 ಪ್ರಶ್ನೆಗಳಿರುತ್ತವೆ. ನಿಮ್ಮ ಉತ್ತರಗಳನ್ನು ಯೂಟ್ಯೂಬ್ನಲ್ಲಿಯೇ ಗುರುತಿಸಿ ನಮ್ಮ ಉತ್ತರಗಳನ್ನು ವಿವರಣೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಇಂದಿನ ಸಂಚಿಕೆಯ ಮೊದಲನೆಯ ಪ್ರಶ್ನೆ ಗಮನಿಸಿ. ಪ್ರಶ್ನೆ 1. ಬಸವಣ್ಣ ಬಿಜ್ಜಳರ ನಡುವಿನ ತಾತ್ವಿಕ ಸಂಘರ್ಷವನ್ನು ಒಳಗೊಂಡ ಕೃತಿ ಎ. ಸಿರಿಸಂಪಿಗೆ, ಬಿ. ಅಗ್ನಿ ಮತ್ತು ಮಳೆ, ಸಿ. ಸಂಕ್ರಾಂತಿ, ಡಿ. ಮಕರಚಂದ್ರ. ಪ್ರಶ್ನೆ 2. ಕರ್ನಾಟ ಎಂಬ ಪದ ಕಂಡುಬರುವ ಅತ್ಯಂತ ಪ್ರಾಚೀನ ಕೃತಿ ಎ. ವಿಷ್ಣು ಪುರಾಣ, ಬಿ. ಶಿವಪುರಾಣ, ಸಿ. ಸ್ಕಂದ ಪುರಾಣ, ಡಿ. ಅಗ್ನಿಪುರಾಣ. ಪ್ರಶ್ನೆ 3. ಕೇಶಿರಾಜನು ಬಡವಾದಿರ ಅರಸ ಕಾಲೊಳ್ ನಡೆದಪಿರಿ ಒಡನಾರುಂ ಇಲ್ಲ ಕಡಲೆಗಳೇಂ ನಿಮ್ಮುಡಿಯೊಳಗೆ ಎಂಬ ಪದ್ಯವನ್ನು ಪ್ರಯೋಗವಾಗಿ ಕೊಟ್ಟಿರುವುದು ಎ. ಸಹಜ ಬಹುವಚನಕ್ಕೆ, ಬಿ. ಅಸಹ್ಯ ವೃತ್ತಿಯ ಬಹುವಚನಕ್ಕೆ, ಸಿ. ಅಯತ್ನಕೃತ ಗೌರವದ ಬಹುವಚನಕ್ಕೆ, ಡಿ. ಪುಂ ನಪುಂಸಕ ಲಿಂಗಕ್ಕೆ. ಪ್ರಶ್ನೆ 4. ಪಿರಿಯಕ್ಕರದ ಒಂದು ಪಾದದಲ್ಲಿ ಕಂಡುಬರುವ ಅಂಶಗಣಗಳು ಎ. 5, ಬಿ. 6, ಸಿ. 7, ಡಿ. 8. ಪ್ರಶ್ನೆ 5. ಹೊಸಗನ್ನಡ ಕವಿ ಬೆಟಗೇರಿ ಕೃಷ್ಣ ಶರ್ಮ ಅವರ ಕಾವ್ಯನಾಮ ಎ. ಆನಂದ, ಬಿ. ಕಾವ್ಯಾನಂದ, ಸಿ. ಕಂದಪ್ರಿಯ, ಡಿ. ಆನಂದ ಕಂದ. ಗೆಳೆಯರೇ, ಈ 5 ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ವಿವರಣೆಯೊಂದಿಗೆ ಉತ್ತರಗಳನ್ನು ಕೊಡುತ್ತೇನೆ. ನೀವು ನಿಮ್ಮ ಆಯ್ಕೆ ಮಾಡಿಕೊಂಡಂತಹ ಉತ್ತರಗಳನ್ನು ಯೂಟ್ಯೂಬ್ನಲ್ಲಿ ಗುರುತಿಸಿ ಕಳುಹಿಸಿಕೊಡಬಹುದು. ಉತ್ತರಗಳನ್ನು ಕಳುಹಿಸುವ ಮಾದರಿ ಪ್ರಶ್ನೆಯ ಕ್ರಮ ಸಂಖ್ಯೆ ಮತ್ತು ಉತ್ತರದ ಕ್ರಮಾಕ್ಷರವನ್ನು ಕಳುಹಿಸಿದರೆ ಸಾಕು. ಉದಾಹರಣೆಗೆ 1 ಎ, 2 ಡಿ, 3 ಸಿ. ಈ ರೀತಿ ಸರಿ ಉತ್ತರದ ಕ್ರಮಾಕ್ಷರಗಳೊಂದಿಗೆ ನಿಮ್ಮ ಉತ್ತರಗಳನ್ನು ಕಳುಹಿಸಿ. ಮುಂದಿನ ಸಂಚಿಕೆಯಲ್ಲಿ ಸರಿ ಉತ್ತರಗಳನ್ನು ನಾನು ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು.